ಊಟ ಮಾಡಿ. ಆಗೋಲ್ಲ ತಾಯಿ. ಯಾಕೆ? ಪ್ರತಿ ವರ್ಷ ಇದೇ ದಿವಸ ನೀವು ಊಟ ಹಾಕ್ತೀರಾ, ನಾವು ತಿಂತೀವಿ. ಯಾಕೆ ಅಂತ ಕಾರಣ ಕೇಳಿದ್ರೆ ಹೇಳಲ್ಲ ಅಂತೀರಾ. ಇವತ್ತೇನು ವಿಶೇಷ ಅಂತ ಹೇಳಿದ್ರೆ ಊಟ ಮಾಡ್ತೀವಿ. ಇವತ್ತು ನಿಮ್ ಊಟದ ಹಬ್ಬನ, ಇಲ್ಲ ಯಜಮಾನ್ ಊಟದ ಹಬ್ಬನ, ಇಲ್ಲ ನೀವು ಮದುವೆ ಆದ ದಿನ ಹೇಳಿ ತಾಯಿ. ನಿಜವಾಗ್ಲೂ ಇವತ್ತೇನ್ ವಿಶೇಷ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ವಾ? ನಾನ್ ಹೇಳ್ತೀನಿ. 5 ವರ್ಷಗಳ ಹಿಂದೆ ನಾನು ಈ ಹಳ್ಳಿಗೆ ಬಂದಾಗ ಬರೀ 5 ಎಕರೆಗಷ್ಟೇ ಒಡೆಯನಾಗಿದ್ದೆ. ಇವತ್ತು 500 ಎಕರೆಗೆ ಒಡೆಯನಾಗಿದ್ದೀನಿ. ಇದಕ್ಕೆಲ್ಲ ಯಾರ ಕಾರಣ? ಯಜಮಾನ್ರೆ, ಲಾಭ ಬಂದ್ರೆ ಸಾಕು, ಇನ್ನೊಂದ್ ಕಡೆ ಆಸ್ತಿ ಮಾಡೋಣ ಅಂತ ಯೋಚನೆ ಮಾಡೋ ಯಜಮಾನ್ರುಗಳಿರೋ ಈ ಕಾಲದಲ್ಲಿ ದುಡಿಯೋರ್ಗೆ ಅಂತ ಒಂದು ಔತಣ ಏರ್ಪಾಟ್ ಮಾಡಿ ಗಳಿಸಿದ್ದೆಲ್ಲ ನಮಗೆ ಖರ್ಚು ಮಾಡಿ ಕೃತಜ್ಞತೆ ಹೇಳೋದಕ್ಕೆ ಅಂತ ಒಂದ್ ದಿವಸ ಏರ್ಪಾಟ್ ಮಾಡಿದಿರಲ್ಲ. ನಿಮ್ಮಂತ ಅವ್ರು ನೋಡ್ತಾ ಇರೋದು ಇದೇ ಮೊದಲನೇ ಸಲ. ಯಜಮಾನ್ರೆ, ನೀವು ಚೆನ್ನಾಗಿರ್ಬೇಕು. ನೀವು ಅಮ್ಮವರು 100 ಕಾಲ ಚೆನ್ನಾಗಿ ಬಾಳಿ ಬದುಕ್ಬೇಕು. ಯಜಮಾನ್ರೆ, ನಿಮಗೆ ಗೌತಮಿ ಅವರಿಂದ ಫೋನ್ ಬಂದಿದೆ. ಏನ್ ತಾಯಿ ಇದು? ಯಾರೋ ಒಬ್ಬ ಹೆಣ್ಣಿನ ಹೆಸರು ಹೇಳಿದ ಕೂಡ್ಲೇನೆ ಯಜಮಾನ್ರಿಗೆ ಅವಸರವಾಗಿ ಹೊರಟ್ಬಿಟ್ರು. ಯಾರ್ ತಾಯಿ ಗೌತಮಿ? ಅವರ ಪ್ರಾಣ, ಅವರ ಉಸಿರು, ಅವರ ಆತ್ಮ ಎಲ್ಲ ಈ ಗೌತಮಿನೇ. ನಾನಮ್ಮ, ನಿಮ್ಮಣ್ಣ ಹೇಗಿದೆಯಮ್ಮ? ಚೆನ್ನಾಗಿದ್ದೀನಣ್ಣ. ಏನು ವಿಷಯಮ್ಮ? ಇನ್ನೊಂದ್ 6 ತಿಂಗಳಲ್ಲಿ ನಾನು ಓದ್ ಮುಗಿಯತ್ತೆ. ನಾ ಹಳ್ಳಿಗೆ ಬಂದ್ಬಿಡ್ತೀನಣ್ಣ. 15 ವರ್ಷದಿಂದ ನಾನು ಇದಕ್ಕೆ ತಾನೇಮ್ಮ ಕಾಯ್ತಾ ಇದ್ದೆ. ಆ ದೇವರ ದಯೆಯಿಂದ ನನ್ನ ಕನಸೆಲ್ಲ ನನಸಾಗ್ತಾ ಇದೆ. ಈ ಕ್ಷಣದಿಂದ ನನ್ಗೆಲ್ಲ ಯಶಸ್ಸೇ. ಎಕ್ಸಾಮ್ ಮುಗ್ದಿದ ತಕ್ಷಣ ಬಂದ್ಬಿಡ್ತೀನಣ್ಣ. ನಿನ್ನೆ ತಾನೇ ಸ್ಕೂಲಿಗೆ ಸೇರಿಸ್ತಾ ಇದೆ. ಇಷ್ಟು ಬೇಗ? ಅಷ್ಟು ವರ್ಷ ಕಳೆದೋಯ್ತಾ? ಏನಮ್ಮ ನೀವು ಇಷ್ಟೊಂದು ಕೆಮ್ತಾ ಇದ್ರು ಕೆಲಸ ಮಾಡ್ತಾ ಇದ್ರಲ್ಲ, ಮನೆಗೆ ಹೋಗಿ ವಿಶ್ರಾಂತಿ ತಗೋಬಾರ್ದಾ? ಪುಟ್ಟಿ, ಅಮ್ಮನಿಗೆ ಹೇಳಮ್ಮ ನೀನು. ನಾನ್ ವಿಶ್ರಾಂತಿ ತಗೊಂಡ್ರೆ ನನ್ ಮಗನ್ ಯಾರು ಓದಿಸ್ತಾರೆ? ನನ್ ಗಂಡ ಒಬ್ಬ ಸ್ಕೂಲ್ ಮೇಷ್ಟ್ರು. ಅಂತ ಮೇಷ್ಟ್ರ ಮಗನ್ ಓದಿಸ್ತಿದ್ರೆ ಅವ್ರ ಆತ್ಮಕ್ ಶಾಂತಿ ಸಿಗಲ್ಲ. ಸ್ವಲ್ಪ ನನ್ ಮಗನ್ ನೋಡ್ಕೊಳ್ಳಿ. ಮಳೆ ಬರೋ ಹಾಗಿದೆ. ಸ್ಕೂಲ್ಗೆ ಹೋಗಿ ನನ್ ಮಗನ್ ಕರ್ಕೊಂಡ್ ಬರ್ತೀನಿ. ಬಾ ಪುಟ್ಟಿ, ಬಾ. ನೀನ್ಯಾಕಮ್ಮ ಬರಕೋದೆ? ಮಳೆ ಬರೋ ಹಾಗಿತ್ತಲ್ಲಪ್ಪ, ಅದಕ್ಕೆ ಬಂದೆ. ಮಳೆ ಬಂದ್ರೆ ಒಂದ್ ಕಡೆ ನಿಂತಿದ್ದು, ಆಮೇಲೆ ನಾನೇ ಬರ್ತಾ ಇದ್ನಲ್ಲಮ್ಮ. ಬಾ ಹೋಗೋಣ ಬಾ. ಅಯ್ಯೋ, ಮಳೆ ಬಂದೇ ಬಿಡ್ತಲ್ಲ. ಅಮ್ಮ, ಈಗ ನೀನ್ ನೆನೀತಾ ಇದೆಯಲ್ಲಮ್ಮ. ಪರವಾಗಿಲ್ಲಪ್ಪ, ನಾನಿಂದ್ರು ನೀನ್ ನೆನಿಬಾರ್ದು. ನಾವಿಬ್ರು ನೆನೆದಾರಾಗ ಮಾಡ್ತೀನಿ. ನಾನು ಎತ್ಕೊಮ್ಮ. ಈಗ ನಾವಿಬ್ರು ನೆನೆಯೋದಿಲ್ಲ ಅಲ್ವಾ ಅಮ್ಮ? ನೀನ್ ಎಷ್ಟೊಂದು ಬುದ್ಧಿವಂತ ಅಲ್ಲಪ್ಪ. ನೀನ್ ಹೇಗಾದ್ರೂ ಮಾಡಿ ಡಾಕ್ಟರ್ ಓದಿ ಈ ಹಳ್ಳಿ ಜನಕ್ಕೆ ಉಪಕಾರ ಮಾಡ್ಬೇಕು. ಈ ಹಳ್ಳಿಲಿ ಒಬ್ಬ ಒಳ್ಳೆ ಡಾಕ್ಟರ್ ಇಲ್ದೇನೆ ನಿಮ್ಮಪ್ಪ ಸತ್ತೋದ್ರಪ್ಪ. ಅಪ್ಪ ಹೇಗಮ್ಮ ಸತ್ತೋದ್ರು? ಅವ್ರ ಕಿಡ್ನಿ ಕೆಟ್ಟೋಗಿದ್ದಪ್ಪ. ನನ್ ಪ್ರಾಣ ಕೇಳಿದ್ರು ಕೊಟ್ಟು ನಿಮ್ಮಪ್ಪನ ಬದುಕಿಸ್ಕೊತಿದ್ದೆ. ಆದ್ರೆ ಹಣ ಕೇಳಿದ್ರೆ ನಾನು ಎಲ್ಲಿ ಕತ್ತಾರ. ನಮ್ಮ ಅಮ್ಮಂಗೆ ಏನೋ ಆಗಿದೆ, ಮನೇಲಿ ಬಿದ್ಬಿಟ್ರು. ಸ್ವಲ್ಪ ಛತ್ರಿ ಕೊಡಿ ಸರ್. ಏನಾಯ್ತಮ್ಮ ನಿಂಗೆ? ಅಮ್ಮ ಅಮ್ಮ ಮಗು ಬಾಯ್ಲಿ, ಅಲ್ಲಿ ಡಾಕ್ಟರ್ ಶಾಪ್ ಇದೆ. ಡಾಕ್ಟರ್ ಕರ್ಕೊಂಡ್ಬಂದು ತೋರಿಸು. ಡಾಕ್ಟ್ರೇ, ನಮ್ ತಾಯಿ ತಲೆ ಹತ್ರ ಇದ್ದಿದ್ ಕೊಡೆ ಹಾರೋಯ್ತು. ಇನ್ನು ಆ ಕೊಡೆ ನಿಮ್ಮ ಅಮ್ಮನಿಗೆ ಅಗತ್ಯ ಇಲ್ಲ ಬಂದು. ನಾನ್ ದೊಡ್ಡ ಡಾಕ್ಟರ್ ಆಗ್ಬೇಕು ಅಂತ ಅಮ್ಮ ಆಸೆ ಪಟ್ಟಿದ್ರು. ನಾನು ಓದಿದ್ರೆ ನಿನ್ನ ಯಾರು ಓದಿಸ್ತಾರೆ? ಅದಕ್ಕೆ ನಾನು ಕೆಲಸ ಮಾಡಿ ನಿನ್ನ ಓದಿಸ್ತೀನಿ. ನೀನ್ ದೊಡ್ಡ ಡಾಕ್ಟರ್ ಆಗ್ಬೇಕು. ನಾನ್ ನಿನ್ನ ಪಟ್ನಕ್ ಕರ್ಕೊಂಡೋಗಿ ದೊಡ್ಡ ಶಾಲೆಯಲ್ಲಿ ಓದಿಸ್ತೀನಿ. ಏನಂತ್ಯಾ? ಖಂಡಿತವಾಗ್ಲೂ ನಾನ್ ಚೆನ್ನಾಗಿ ಓದಿ ದೊಡ್ಡ ಡಾಕ್ಟರ್ ಆಗ್ತೀನಿ ಅಣ್ಣ. ಅಣ್ಣ, ನಾನು ಈ ಸ್ಕೂಲ್ಗೆ ಸೇರಿಸ್ತೀಯ ಅಣ್ಣ? ಯಾಕೆ? ಇಲ್ಲೆಲ್ಲಾ ಮಕ್ಕಳು ಒಂದೇ ತರ ಬಟ್ಟೆ ಹಾಕೊಂಡಿದ್ದಾರೆ. ನಾನು ಆ ತರನೇ ಬಟ್ಟೆ ಹಾಕೊಂಡು ಓದ್ಬೋದಲ್ಲ.
ಅದಕ್ಕೆ ಆಯ್ತಮ್ಮ, ಖಂಡಿತವಾಗ್ಲೂ ನಿನ್ನ ಈ ಸ್ಕೂಲ್ಗೆ ಸೇರಿಸ್ತೀನಿ. ನನ್ ತಂಗಿನ ಈ ಸ್ಕೂಲಿಗೆ ಸೇರಿಸ್ಬೇಕು. ಅದಕ್ಕೇನ್ ಮಾಡ್ಬೇಕು? ಇದು ಕಾರಲ್ಲಿ ಬರೋರು ಓದಂತ ಸ್ಕೂಲು, ನಡ್ಕೊಂಡ್ ಬರೋರು ಓದೋ ಸ್ಕೂಲ್ ಅಲ್ಲ. ಯಾಕೆ ಈ ಸ್ಕೂಲ್ ನಲ್ಲಿ ಕಾರ್ ಇದ್ರೆ ಮಾತ್ರ ಓದಕ್ಕಾಗೋದಾ? ಹಾಗಂತಲ್ಲ, ಅಷ್ಟು ಮಟ್ಟಿಗೆ ಅನುಕೂಲ ಇರ್ಬೇಕು. ನಮ್ಮಂತ ಬಡವರು ಇಂಥ ಸ್ಕೂಲಲ್ಲಿ ಓದಕ್ಕಾಗಲ್ಲ. ಏನೇ ಆಗ್ಲಿ ನನ್ ತಂಗಿ ನಾನು ಇಲ್ಲೇ ಸೇರಿಸ್ತೀನಿ. ಮೊದ್ಲು ಯಾರು ನೋಡ್ಬೇಕು ಹೇಳಿ? ಯಾರನ್ನೂ ನೋಡ್ಬೇಕಾಗಿಲ್ಲ. ಮೊದ್ಲು ಯಾರು 60 ಅಪ್ಲಿಕೇಶನ್ ತಗೋತಾರೋ ಅವ್ರಿಗೆ ಸೀಟ್ ಸಿಕ್ಕೋದು. ಇಲ್ಲಿ ಯಾರು ಶಿಫಾರಸು ನಡೆಯಲ್ಲ. ಫಾರಂ ಯಾವ ಕೊಡ್ತಾರೆ? ಇನ್ನು 2 ದಿನದಲ್ಲಿ. ಹಾಗಾದ್ರೆ ನಾವ್ ಇಲ್ಲೇ ಕಾಯ್ತಾ ಇರ್ತೀವಿ. ಬಾ. ಹೆಸರು ಗೌತಮಿ. ಅಪ್ಲಿಕೇಶನ್ ನಂಬರ್ 1 ಗೌತಮಿ. ನೆಕ್ಸ್ಟ್. ಸರ್, ನನ್ ಫಾರಂ ತಗೊಂಬಿಟ್ಟೆ. ನನ್ ತಂಗಿನ ಸ್ಕೂಲಿಗೆ ಸೇರಿಸ್ಬೇಕು. ಸ್ವಲ್ಪ ಬರ್ತ್ಕೊಡಿ ಸರ್. ಯಾಕೆ ನಿನಗ್ ಬರೆಯಕ್ ಬರಲ್ವಾ? ಸರ್, ನಂಗೆ ಇಂಗ್ಲಿಷು ಬರೆಯಕ್ಕೆ ಓದಕ್ಕೆ ಬರೋದಿಲ್ಲ ಸರ್. ನೀನ್ ಬೇರೆ ಯಾರಿಗೋ ಅಪ್ಲಿಕೇಶನ್ ತಗೋತಿದ್ಯಾ ಅನ್ಕೊಂಡಿದ್ದೆ. ನಿನ್ ತಂಗಿನ ಸೇರ್ಸಕೋ ತಗೊಂಡಿದ್ದು? ಯಾಕೆ ಸರ್, ನನ್ ತಂಗಿನ ಈ ಸ್ಕೂಲಿಗೆ ಸೇರ್ಸಕ್ಕಾಲ್ವಾ? ಸೇರ್ಸ್ಬಹುದು, ಆದ್ರೆ 3,000 ರೂಪಾಯಿ ಫೀಸ್ ಕಟ್ಬೇಕು. 3,000ನ? ದೊಡ್ಡ ದೊಡ್ಡ ರಾಜಕೀಯ ನಾಯಕರು ಪಟ್ಟಣದಲ್ಲಿ ಸುಮ್ನೆ ಪಾಠ ಹೇಳ್ಕೊಡೋ ಶಾಲೆನ್ ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಊಟ ಹಾಕಿ ಪಾಠ ಹೇಳ್ಕೊಡೋ ಸ್ಕೂಲು ಇದೆ, ಫ್ರೀ ಆಗಿ ಪಾಠ ಹೇಳ್ಕೊಡೋ ಸ್ಕೂಲುನು ಇದೆ, ಕಾಸು ತಗೊಂಡ್ ಪಾಠ ಹೇಳ್ಕೊಡೋ ಸ್ಕೂಲುನು ಇದೆ. ಆದ್ರೆ ನೀನು ಊಟನೂ ಹಾಕಿ ಪಾಠನೂ ಹೇಳ್ಕೊಡೋ ಸ್ಕೂಲಿಗೆ ಸೇರ್ಸೋದ್ ಬಿಟ್ಬಿಟ್ಟು ನಮ್ಮಂತ ದೊಡ್ಡ ಸ್ಕೂಲಿಗೆ ಬಂದ್ ಸೇರ್ಸೋದಕ್ಕೆ ನಿನ್ ಕೈಲಿ ಆಗೋದಿಲ್ಲಪ್ಪ. ಆಗುತ್ತೆ ಸರ್, ನಂಗೆ 3 ದಿನ ಟೈಮ್ ಕೊಡಿ, ನಾನ್ ದುಡ್ಡು ತಂದು ಕೊಡ್ತೀನಿ. ಆದ್ರೆ ನನ್ ತಂಗಿಗ್ ಮಾತ್ರ ಈ ಸ್ಕೂಲ್ ನಲ್ಲಿ ಸೀಟ್ ಇಲ್ಲ ಅಂತ ಹೇಳ್ಬೇಡಿ ಸರ್. ನಮಸ್ಕಾರ. ಓ ನಮಸ್ಕಾರ. ಏನ್ ವಿಷಯ? ಏನಿಲ್ಲ, ನನ್ನ ಡಾಕ್ಟರ್ಗೆ ನಿಮ್ ಸ್ಕೂಲ್ನಲ್ಲಿ ಒಂದು ಸೀಟ್ ಬೇಕಾಗಿತ್ತು. ಫಾರಮ್ಸ್ ಎಲ್ಲ ಕೊಟ್ಟಾಗೋಯ್ತಲ್ಲ. ಆ ವಿಷಯ ನನಗೆ ಗೊತ್ತೇ ಆಗ್ಲಿಲ್ವೇ? ಸಾರಿ ಸರ್, ನೀವು ತುಂಬಾ ದೊಡ್ಡ ಮನುಷ್ಯರು. ನಮ್ ಶಾಲೆಗೆ ತುಂಬಾ ಡೊನೇಷನ್ ಕೊಟ್ಟಿದ್ದೀರಾ. ಆದ್ರೆ ಅಪ್ಲಿಕೇಶನ್ ನಿಮ್ ಕೈಲಿಲ್ಲ ಅಂದ್ರೆ ನಿಮ್ಗೆ ಈ ಶಾಲೆಯಲ್ಲಿ ಸೀಟ್ ಸಿಕ್ಕೋದು ಬಹಳ ಕಷ್ಟ ಆಗುತ್ತೆ. ಬೈ ಚಾನ್ಸ್ ಯಾವ್ದಾದ್ರು ಹುಡುಗ ನಮ್ ಶಾಲೆ ಬಿಟ್ಟು ಹೋದ್ರೆ ಖಂಡಿತವಾಗ್ಲೂ ಆ ಸೀಟಿನ ನಿಮಗೋಸ್ಕರ ಟ್ರೈ ಮಾಡ್ತೀನಿ ನಾನು. ಸರ್ ನಮಸ್ಕಾರ ಸರ್. ಅಲ್ಲಿ ಹೋಗ್ತಾ ಇದ್ದಾನಲ್ಲ ಸರ್, ಆ ಹುಡುಗನ ಹತ್ರ ಅಪ್ಲಿಕೇಶನ್ ಫಾರ್ಮ್ ಇದೆ. ಅವನಿಗೆ ಫೀಸ್ ಕೊಟ್ಟಕ್ ಆಗೋದಿಲ್ಲ. ಅವನಿಗೆ ತಾವು ಹಣ ಕೊಟ್ರೆ ಆ ಅಪ್ಲಿಕೇಶನ್ ಫಾರ್ಮ್ ನಿಮಗೆ ಸಿಗಬಹುದು. ಮಗು, ಇಷ್ಟೊಂದು ಹಣನ ನೀನ್ ಯಾವತ್ತಾದ್ರೂ ಎಲ್ಲಾದ್ರೂ ನೋಡಿದೀಯ? ಈ ಹಣ ತಗೊಂಡು ಆ ಅಪ್ಲಿಕೇಶನ್ ಫಾರ್ಮ್ ನಿನ್ ತಂಗಿನ ಒಂದು ಒಳ್ಳೆ ಸ್ಕೂಲ್ಗೆ ಸೇರಿಸಿ ನಾನೇ ಓದಿಸ್ತೀನಿ. ಸರ್, ನೀವ್ ಈ ಅಪ್ಲಿಕೇಶನ್ ಫಾರ್ಮ್ಗೆ ಹಣ ಕೊಡ್ತಾ ಇಲ್ಲ, ನನ್ ತಂಗಿ ಓದ್ಗೆ ಬೆಲೆ ಕಟ್ತಾ ಇದ್ದೀರಾ. ಇಂತ 1000 ನೋಟ್ ಕೊಟ್ರು ನನ್ನಿಂದ ಈ ಫಾರ್ಮ್ ನ ಪಡೆಯಕ್ ಆಗೋದಿಲ್ಲ. ನನ್ ತಂಗಿ ನಾನು ಇದೇ ಸ್ಕೂಲಿಗೆ ಸೇರಿಸ್ತೀನಿ, ಅವಳನ್ನ ನಾನು ಓದಿಸ್ತೀನಿ. ಅದ್ ಸರಿಯಪ್ಪ, ಹಣಕ್ಕೆ ಏನ್ ಮಾಡ್ತೀಯ? ನನ್ ತಂಗಿ ಓದ್ಗೋಸ್ಕರ ನನ್ ಕಿಡ್ನಿ ಬೇಕಾದ್ರೂ ಮಾರ್ತೀನಿ. ಕಿಡ್ನಿ ಮಾರ್ತೀಯ? ಹೌದ್ ಸರ್, ಅದ್ ಸಿಗ್ದೇನೆ ನಮ್ ತಂದೆ ಸತ್ತೋಗ್ಬಿಟ್ರು. ನಾನು ಅದನ್ನ ಮಾರಿದ್ರೆ ನನಗ್ ದುಡ್ಡು ಸಿಗುತ್ತಲ್ವಾ? ಮಗು, ಯಾವಾಗ ನಿನ್ ತಂಗಿ ಓದ್ಗೋಸ್ಕರ ಈ ಸ್ಕೂಲ್ ಅಪ್ಲಿಕೇಶನ್ ಮಾರ್ದೇನೆ ಕಿಡ್ನಿ ಮಾರ್ತೀನಿ ಅಂತ ಹೇಳಿದ್ಯೋ ಆವಾಗ್ಲೇ ನಿನ್ನ ತಂಗಿಗೆ ಈ ಶಾಲೆಯಲ್ಲಿ ಸೀಟ್ ಕೊಡೋದಕ್ಕೆ ನಿರ್ಧಾರ ಮಾಡಿದೆ. ನಿನ್ನ ತಂಗಿ ಇದೇ ಹಾಸ್ಟೆಲ್ ಇದ್ದು ಇಲ್ಲೇ ಓದ್ತಾಳೆ. ಬಾ, ಕಾರ್ ಹತ್ತು. ಯಾಕೆ? ಈ ವರ್ಷ ಏನೋ ನಿನ್ ತಂಗಿ ಫೀಸ್ ನ ಪ್ರಿನ್ಸಿಪಾಲ್ ಕಟ್ಬಹುದು, ಆದ್ರೆ ಮುಂದ್ ವರ್ಷ ಯಾರಪ್ಪ ಕಟ್ತಾರೆ? ಅಂದ್ರೆ ನಾನ್ ನಿನಗೆ 10,000 ರೂಪಾಯಿ ಕೊಡಕ್ ಬಂದಾಗ ಯಾವಾಗ ನೀನ್ ಬೇಡ ಅಂದ್ಯೋ ಆಗ್ಲೇ ನನಗ್ ತಿಳಿತು. ನಿನ್ನ ನಂಬಿ ಎಷ್ಟು ಲಕ್ಷ ಹಾಕಿದ್ರು 1 ಪೈಸನೂ ನೀನ್ ಮುಟ್ಟೋನಲ್ಲ. ನಿನ್ನಂಥ ನಂಬಿಕಸ್ತು ಹುಡುಗ ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ. ಬಾ ನನ್ ಜೊತೆ, ನಾನ್ ನಿನ್ನ ಕೆಲಸ ಕೊಡ್ತೀನಿ. ಕಾಮ್. ಏನಾಯ್ತು ರೀ? ಇನ್ನು 6 ತಿಂಗಳಲ್ಲಿ ಗೌತಮಿ ಓದ್ ಮುಗಿಸ್ಕೊಂಡು ಇಲ್ಲೇ ಬರ್ತಿದ್ದಾಳಂತೆ. ಸಂತೋಷವಾದ ವಿಷಯ ತಾನೆ. ಅದಕ್ಕೆ ಯಾಕ್ರಿ ಕಣ್ಣೀರಿಡ್ತೀರಾ? ಇದು ಕಣ್ಣೀರಲ್ಲ, ಆನಂದ ಬಾಷ್ಪ. ನಾನು ಅನ್ಕೊಂಡ ಹಾಗೆ ನನ್ನ ತಂಗಿ ದೊಡ್ಡ ಡಾಕ್ಟರ್ ಆಗ್ತಿದ್ದಾಳೆ. ಆ ಸಂತೋಷ ತಡಿಲಾರ್ದೆ ಕಣ್ಣಲ್ಲಿ ನೀರು ಬಂತು ಅಷ್ಟೆ. $50,000 ತೆಂಗಿನಕಾಯಿ ಕೀಳಕ್ಕೆ 10,000 ರೂಪಾಯಿ ಹೆಂಗಾಯ್ತದೆ? ಪಕ್ಕದ ಹಳ್ಳಿಯಿಂದ ಆಳುಗಳನ್ನ ಕರೆಸಿ ಕೀಳಿಸ್ಬೇಕಾಗ್ ಬಂತು. ಯಾಕೆ? ಈಚೆಗೆ ನಿಮ್ ಕೆಲ್ಸ ಅಂದ್ರೆ ಸಾಕು ನಮ್ಮ ಆಳುಗಳಿಗೆ ಬೋ ಯೋಚನೆ ಆಗ್ಬಿಟ್ಟದೆ. ಅದೇ ಯಜಮಾನ್ರ ಕೆಲ್ಸ ಅಂದ್ರೆ ಸಾಕು ಪಟಕ್ ಹಾಕೊಂಡ್ಬಿಡ್ತಾರೆ. ಅದು ಅಲ್ಲಿಯಾ ಅವ್ರ ಮನೆಯಾಗೆ ಇವತ್ತೆಲ್ರಿಗೂ 3 ಹೊತ್ತು ಸಿಹಿ ಊಟ. ಊಟಕ್ಕೋಸ್ಕರ ಸಾಯೋ ಭಿಕಾರಿ ನನ್ನ ಮಕ್ಕಳು ಅಲ್ಲಿಗೆ ಹೋಗ್ಲು. ಕಾಕಿಯವರು ಕಾದಿಯವರು ನನ್ನೇ ತಾನೇ ಹುಡ್ಕೊಂಬರೋದು. ಊಟ ಸಿಗುತ್ತೆ ಅಂತ ಇವತ್ತಲ್ಗೆ ಹೋಗಿರ್ಬೋದು, ನಾಳೆ ದಿನ ಅಡ ಇಕ್ಕಿದ ಪತ್ರ ತಗೊಳಕ್ ಅವ್ರು ನನ್ ತಕ್ಕನೆ ಬರ್ಬೇಕು. 25 ವರ್ಷದಲ್ಲಿ ನೀವು ಗಳಿಸಕ್ಕಾಗದೇ ಇರೋ ಹೆಸರನ್ನ ಬರೀ 5 ವರ್ಷದಲ್ಲಿ ಅವ್ರು ಸಂಪಾದನೆ ಮಾಡ್ಬಿಟ್ರು. ಒಬ್ಬ ಮನುಷ್ಯ ಒಳ್ಳೆ ಹೆಸರು ಗಳಿಸಕ್ಕೆ 5 ವರ್ಷ ಬೇಕಾಗ್ಬೋದು. ಅದನ್ನ ಕೆಡ್ಸಕ್ಕೆ
5 ನಿಮಿಷ ಸಾಕು ಅನ್ನೋದನ್ನ ನಾನು ಮಾಡಿ ತೋರಿಸ್ತೀನಿ. ಮಹಾನುಭಾವ ಕಳ್ಬಡೈತಿದೆ. ನಾನು ಊರಿಂದ ಬರ್ತೀನಿ ಅಂತ ಗೊತ್ತಾಗಿ ಎಪ್ಪ್ಯಾಕ್ ಹಚ್ಕೋತಾ ಇದೆಯಲ್ಲ. ನೀವ್ ಬರ್ತೀಯ ಅಂತ ಗೊತ್ತಾಯ್ತಲ್ಲ, ಬಸ್ ಸ್ಟ್ಯಾಂಡ್ ಕರ್ಕೊಂಬರ್ಮ ಅಂತ ಬರ್ತಾ ಇದ್ಯಾ? ಬಸ್ ಸ್ಟ್ಯಾಂಡ್ ಯಾಕಲ್ಲ ಹೋಗಕ್ ಹೋಗಿದ್ದೆ? ನಾನು ಈಗ ತಾನೇ ಬಂದು ಹೆಲಿಕಾಪ್ಟರ್ ಇಂದ ಇಳಿತಾ ಇವನಿ. ಸುಮ್ಮನಪ್ಪ, ಈ ನಳ್ಳಿಲಿ ಯಾರ್ಯಾರಿಗೆ ಏನೇನ ಊಟ ಮಾಡ್ತಾರೋ, ನಾ ಏನೇನು ಉತ್ತರ ಕೊಡ್ಬೇಕು? ಈ ಹಳ್ಳಿ ಜನ ಹೆಂಗೆ ಅಂತ ಮೊದ್ಲು ತಿಳ್ಕೋಬೇಕು, ಆಮೇಲೆ ಮಿಕ್ಕಿದ್ದೆಲ್ಲ. ಮೇಲೆ ಏನ್ ನೋಡ್ದೆ? ನೀವೇನ್ ನೋಡ್ತಾ ಇದೀರೋ ನಾನು ಅದನ್ನೇ ನೋಡ್ತಾ ಇದ್ದೀನಿ. ನಾನೇನ್ ನೋಡ್ದೆ? ನನ್ಗೆ ಗೊತ್ತಾ? ಗೊತ್ತಿಲ್ದಲೆ ಯಾಕೆ ನೋಡ್ದೆ ಮೇಲೆ? ನೀನೊಬ್ಬ ಬೇಕುಪ್ಪ ಮೇಲ್ ನೋಡೋ ಹೊತ್ತಿಗೆ ಎಷ್ಟೊಂದ್ ಜನ ಬೇಕೊಬ್ರು ಮೇಲ್ ನೋಡ್ತಾವ್ರು ನೋಡು. ಒಬ್ಬ ಮೇಲ್ ನೋಡಿದ್ರೆ ಎಲ್ಲವನ್ನು ಮೇಲ್ ನೋಡೋದು, ಒಬ್ಬ ಕೆಳಗ್ ನೋಡಿದ್ರೆ ಎಲ್ಲವನ್ನು ಕೆಳಗ್ ನೋಡೋದು. ಒಂದ್ ಬೋರ್ವೆಲ್ ತೆಗಿತಾ ಇದ್ರೆ 500 ಜನ ನಿಂತ್ಕೊಂಡು ನೋಡ್ತೀರಿ. ಒಂದ್ ಗೋಡೆ ಮೇಲೆ ಸಿನಿಮಾ ವಾಲ್ ಪೋಸ್ಟರ್ ಇಡ್ತಾ ಇದ್ರೆ 1000 ಜನ ನಿಂತ್ಕೊಂಡು ನೋಡ್ತೀರಿ. ಬಡ್ಡೈತವ, ಹಿಂಗಾದ್ರೆ ದೇಶ ಯಾವಾಗಲೇ ಮುಂದಕ್ಕೆ ಬರೋದು? ಹೋಗ ಕ್ಯಾಮೆರಾ ಒಳಗೆ. ಹಲೋ ಅಮ್ಮ, ನಾನು ಸುಮತಿ ಮಾತಾಡ್ತಿದ್ದೀನಿ. ಹೇಗಿದ್ದೀಯಮ್ಮ? ನಾನ್ ಚೆನ್ನಾಗಿದ್ದೀನಮ್ಮ, ನೀ ಹೇಗಿದ್ಯಾ? ಅಪ್ಪ ಹೇಗಿದ್ದಾರೆ? ಅವ್ರಿಗೇನಮ್ಮ, ಚೆನ್ನಾಗೇ ಇದ್ದಾರೆ. ಇವತ್ತು ಮನೆಗೆ ಅವ್ರು ನೋಡಕ್ ಮಂತ್ರಿಗಳು ಬರ್ತಾರೆ ಅಂತ ಸಂಭ್ರಮದಿಂದ ಇದ್ದಾರೆ. ಅಮ್ಮ, ಇನ್ 6 ತಿಂಗಳಲ್ಲಿ ನನ್ ಸ್ಟಡೀಸ್ ಮುಗಿಯತ್ತೆ. ಮುಂದಕ್ಕೆ ಇಲ್ಲೇ ಓದೋಣ ಅಂತಿದ್ದೀನಮ್ಮ. ಅದೆಲ್ಲ ನಿಮ್ ತಂದೆ ತಾನೇ ನಿರ್ಧಾರ ಮಾಡ್ಬೇಕು. ಇರು, ಅವರನ್ನೇ ಕರಿತೀನಿ. ರೀ, ಏನ್ರಿ? ನಿಮ್ ಮಗಳು ಸುಮತಿ ಫೋನ್ ಮಾಡಿದಾಳೆ, ನಿಮ್ ಹತ್ರ ಏನೋ ಮಾತಾಡ್ಬೇಕಂತೆ. ಈಗೇನು ಮಾತಾಡಿ ಕಾವೇರಿ ಸಮಸ್ಯೆ ಬಗೆಹರಿಸ್ಬಿಟ್ಟಾಳ ಅಥವಾ ಈರಪ್ಪ ನೀಡಕ್ಕೆ ಐಡಿಯಾ ಕೊಡ್ತಾಳ? ಒನೆಡಕೆಲ ಏನ್ ದೊಡ್ಡನವ್ರೆ, ಹೇಗಿದ್ದೀರಾ? ಚಂದಾಕಿದ್ದೀನಿ ಬುದ್ಧಿ. ಅದೇ ಇನ್ನೊಂದ್ 6 ತಿಂಗಳಿಗೆ ಎಲೆಕ್ಷನ್ ಬರ್ತಾ ಇದೆ, ಅದಕ್ಕೆ ನಿಮ್ಮನ್ನೆಲ್ಲ ವಿಚಾರಿಸ್ಕೊಂಡು ಹೋಗೋಣ, ಹಳ್ಳಿ ಸ್ಥಿತಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹಿಡಿಯೋ ವ್ಯಕ್ತಿ ನೀಡಿದ್ರೆ ಈ ಸಲಾನು ನೀವೇ ಗೆದ್ದು ಬರ್ತೀರಾ ಬುದ್ಧಿ. ಅದಕ್ಕೆ ತಾನೇ ಗೌಡ್ರ ಮನೆಗೆ ಹೋಗ್ತಾ ಇರೋದು. ಅಯ್ಯೋ, ಅವ್ರ ಮನೆಗೆ ಯಾಕೆ ಬುದ್ಧಿ ಸುಮ್ನೆ ಹೋಯ್ತೀರಾ? ಓಟ್ ಕೇಳಕ್ಕೆ ಪ್ರತಿ ಸಲಾನು ಅವ್ರು ಹೇಳ್ದಾಗ ತಾನೇ ನೀವುಗಳು ನನಗೆ ಓಟ್ ಹಾಕ್ತಾ ಇರೋದು. ಬುದ್ಧಿ, ನಾನ್ ಹಿಂಗ್ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನೀವ್ ಇದಪ್ಪ ಎಲೆಕ್ಷನ್ ಅಲ್ಲಿ ಗೆಲ್ಬೇಕು ಅಂತಿದ್ರೆ ಗೌಡ್ರು ತಕೋಬೇಡಿ, ಯಜಮಾನ ತಕೋಗಿ. ಅದು ಯಾರು ಯಜಮಾನ್ರು? ಅವ್ರು ಯಾರು ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತದ ಬುದ್ಧಿ? 5 ವರ್ಷದಿಂದ ಓಟ್ ಹಾಕ್ಸ್ಕೊಳಕ್ ಬಂದಿದ್ದವ್ರು, ಈಗ ಬಂದಿದ್ದೀರಾ. ಬುದ್ಧಿ, ನಮ್ ಯಜಮಾನ್ರು ಈ ಹಳ್ಳಿಗೆ ಎಷ್ಟೊಂದು ಉಪಕಾರ ಮಾಡವ್ರೆ ಗೊತ್ತಾ? ಅವ್ರು ಅಂದ್ರೆ ಗಂಡಸ್ರು ಓಟ್ ಅಲ್ಲ, ಹೆಂಗಸ್ರು ಓಟ್ ಎಲ್ಲ ನಿಮ್ಗೆ ಬೀಳ್ತದೆ. ಡ್ರೈವರ್, ಗಾಡಿ ತಿರುಗಿಸು. ನಮಸ್ಕಾರ. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಇರ್ಲಿ, ನನ್ನ ಹೆಸರು ವಿಶ್ವನಾಥ್ ಅಂತ, ಕೃಷಿ ಮಂತ್ರಿ. ಇದೇ ತಾಲೂಕವನು, ಯಾವಾಗ್ಲೂ ಇದೇ ಕ್ಷೇತ್ರದಿಂದ ಎಲೆಕ್ಷನ್ ನಿಲ್ಲವನು. ಅಲ್ಲಿ ನಿಂತ್ಕೊಳ್ಳಿ, ಈಗ ಇಲ್ಲಿ ಕೂತ್ಕೊಳ್ಳಿ. ನಿಮ್ ಬಗ್ಗೆ ನಾನು ಬಹಳ ಕೇಳಿದೀನಿ. ಈ ಊರ್ಗೆ ನೀವು ದೇವರಂತವ್ರು ಅನ್ನೋದು ಗೊತ್ತಾಗಿದೆ. ನೀವು ಒಂದ್ ಮಾತು ಹೇಳಿದ್ರೆ ಈ ಊರ್ ಜನಗಳು ಬರೋ ಎಲೆಕ್ಷನ್ ಅಲ್ಲಿ ನನಗೆ ಓಟ್ ಹಾಕಿ ಮತ್ತೆ ನಾನು ಮಂತ್ರಿ ಮಾಡಿಸ್ಬಿಡ್ತಾರೆ. ನಾನ್ ಹೇಳಿದ್ರೆ ಜನ ಕೇಳ್ತಾರೆ ಅಂತ ಯಾರು ಹೇಳಿದ್ರು? ಜನಗಳೇ ಹೇಳಿದ್ರು. ಯಾಕೆ ಹೇಳಿದ್ರು? ನೀವು ಅವ್ರಿಗೆಲ್ಲ ತುಂಬಾ ಒಳ್ಳೇದ್ ಮಾಡಿದಿರಂತೆ. ಅದನ್ನ ನೀವು ಮಾಡಿಲ್ವಾ? ನೀವು ಮಾಡಿದ್ದಿದ್ರೆ ನನ್ನ ಹತ್ರ ಬರೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಜನಗಳ ಹತ್ರ ನನ್ಗಿಂತ ಕೆಲಸ ಮಾಡ್ಕೊಡಿತ್ತ ಕೇಳ್ಬೋದು ಹೊರತು ಇಂಥವ್ರಿಗೆ ಓಟ್ ಹಾಕು ಅಂತ ಹೇಳೋದಿಕ್ಕೆ ನಾನು ಯಾರು? ಕಟ್ಕೊಂಡಿರೋ ಹೆಂಡತಿ ಹತ್ರನೇ ಹೇಳೋಕ್ಕಾಗಲ್ಲ. ಓಟು ಅನ್ನೋದು ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರ ಹಕ್ಕು. ಅದ್ರಲ್ಲಿ ತಲೆ ಹಾಕೋ ಅಧಿಕಾರ ಯಾರಿಗೂ ಇರಲ್ಲ. ಕ್ಷಮಿಸಿ. ಆ ಮಂತ್ರಿನ ಯಜಮಾನ್ರ ಮನೆಗೆ ಕಳಿಸ್ಬಿಟ್ರ ಇನ್ನವ್ರನ್ನ ಸುಮ್ಮನೆ ಬಿಡಬಾರ್ದು. ಏಯ್, ತೆಗಿಯೋ ಆ ಪತ್ರಗಳನ್ನ. ಅವ್ರು ತಗೊಂಡಿರೋ ಸಾಲ ಪತ್ರದಲ್ಲಿ ಎಷ್ಟು ಸಾಲ ತಗೊಂಡಿದೀವಿ ಅಂತ ಮಾತ್ರ ಬರ್ದ, ಅಸಲ್ನ ಯಾವಾಗ ತೀರಿಸ್ತೀವಿ ಅಂತ ಬರ್ದಿಲ್ಲ. ಆ ಪತ್ರದಲ್ಲಿ ಆಗಸ್ಟ್ 15ಕ್ಕೆ ಅಂತ ಇವತ್ತಿನ ಡೇಟ್ ಹಾಕೋ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಇವತ್ತಿನ ದಿವಸ. ಈ ಹಳ್ಳಿ ಜನ ಅವ್ರ ಸ್ವಂತ ನೆಲ ಕಳ್ಕೊಂಡ್ಬಿಡ್ಬೇಕು. ಲೇ, ನಾಳೆ ಸಾಯಂಕಾಲ ಸೂರ್ಯ ಮುಳುಗೋದ್ರೊಳಗೆ ಅವ್ರ ಸಾಲ ವಾಪಸ್ ಕೊಡ್ಬೇಕು. ಒದ್ದು ಸಲಿ ಮಾಡಿ, ಇಲ್ಲ ಅಂತಂದ್ರೆ ಅವ್ರು ಹುಟ್ಟ
ತೊಡಗಿಸ್ಬಿಡಿ. ಎಲ್ಲ ಶಿವಪುಂಕರ ನೀನ್ ತೆಗಿದೀರಾ? ಸಾಲ ಕೊಟ್ಟವಂತರ ನೀನ್ ತೆಗಿರ್ಬೇಕು. ನೀವು ದಿಢೀರ್ ಬದಲಾಗ್ಬಿಟ್ರೆ ಹೊಡಿಗೆ ದುಡ್ಡು. ಕುತ್ತಿಗೆಯಲ್ಲಿ ತಾಳೆ ಐತಲ್ಲ, ಇದು ಬಂಗಾರ ಐತೆ, ಇದ್ ಕಿತ್ಕೋತೀನಿ. ನಾಳೆ ನಿಮ್ ಯಜಮಾನ ಕೇಳಿ ಹೊಸ ತಾಳಿ ಮಾಡಿಸ್ಕೊ. ದಯವಿಟ್ಟು ಬಿಟ್ಬಿಡಿ. ನೋಡು, ಇದು ನನ್ನ ವ್ಯವಹಾರ, ಇದ್ರಲ್ಲಿ ನಿನ್ ತಲೆ ಹಾಕ್ಬೇಡ. ಕೊಟ್ಟ ಸಾಲಕ್ಕೆ ಪತ್ರ ಇಕ್ಕಿವ್ನಿ, ಇವ್ರು ಬರ್ಕೊಟ್ಟಂಗೆ ವಾಪಸ್ ಕೇಳ್ತಾ ಇವ್ನಿ. ಕೊಟ್ಟೆ ಕೊಡ್ಬೇಕು. ಬಡವ್ರ ಹೊಟ್ಟೆ ಮೇಲೆ ಹೊಡಿಬೇಡಿ. ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡೋ ಜನಗಳು ಈಗಾಗಲೇ ಬಡ್ಡಿ ಅನ್ನೋ ಹೆಸರಿನಲ್ಲಿ ಅವ್ರು ಒಂದು ಹೊತ್ತಿನ ಊಟ ಕಿತ್ಕೊಂಡಿದೆ. ಈಗ ಅಸಲು ಅನ್ನೋ ಹೆಸರಿನಲ್ಲಿ ದಯವಿಟ್ಟು ಅವ್ರನ್ನ ಉಪವಾಸ ಕೆಡಬೇಡಿ. ಸುಮ್ಕೆ ಮಾತಾಡ್ ಪ್ರಯೋಜನ ಇಲ್ಲ ಶಿವಪ್ಪ. ತಗಂಡ್ ಸಾಲನ ವಾಪಸ್ ಕೊಡೋರ್ಲಿರ್ಬೇಕು ಸೂರತ್ವ. ಇವ್ರಿಗೋಸ್ಕರ ಸೆಂಟಿಮೆಂಟಲ್ ಡೈಲಾಗ್ ಹೊಡಿತ್ಯಾ? ಇವ್ರು ತಗಂಡ್ ಸಾಲ ನೀನ್ ವಾಪಸ್ ಕೊಡ್ತೀಯಾ? 10 ದಿವಸ ಟೈಮ್ ಕೊಡಿ, ಅವರೇ ನಿಮ್ ಸಾಲ ವಾಪಸ್ ಕೊಡ್ತಾರೆ. ಅದನ್ನ ಹೇಳಕ್ ನೀನ್ ಯಾರೋ? ಯಜಮಾನ್ರೆ ನೀವು ಹೋಗಿ, ಏನಾದ್ರೂ ಮಾರ್ಬಿಟ್ಟಾದ್ರೂ ಇವ್ನ ಹಣ ಬಿಸಾಕ್ಬಿಡ್ತೀವಿ. ಏನೋ ಮಾತಾಡ್ದೆ. 10 ದಿವಸ ಒಳಗಡೆ ನಿಮ್ ಹಣ ನಿಮ್ ಮನೆಗೆ ಹುಡ್ಕೊಂಬರ್ರಿ. ಇದಕ್ಕೆ ನಾನ್ ಜವಾಬ್ದಾರಿ. ಯಜಮಾನ್ರೆ, ನಮಗೋಸ್ಕರ ನೀವೇ ಹಣ ಕೊಡ್ತೀವಿ ಅಂತ ಒಪ್ಕೊಂಡ್ರಿ. ನಾನೇ ನನ್ನ ಹಣ ಕೊಡ್ತಾ ಇಲ್ಲ, ನಿಮ್ ಹಣ ಕೊಡ್ತಾ ಇದ್ದೀನಿ. ಅದೇಂಗ್ ಯಜಮಾನ್ರೆ? ನಿಮ್ಗೆ ಗೊತ್ತಾಗುತ್ತೆ. ಏನ್ ಬುದ್ಧಿ ನೀವು? ಅವ್ನು ನಿಮ್ ಕೈ ಹಿಡ್ಕೊಂಡಾಗ ನೀವು ನನ್ ಕಡೆ ತಿರುಗಿ ನೋಡಿದಿದ್ರೆ ಅವ್ನ ನಾನು ಹುಟ್ಲಿಲ್ಲ ಅನ್ಸ್ಬಿಡ್ತಿದೆ. ಆದ್ರೆ ನೀವು ನನ್ ಕಡೆ ನೋಡ್ಲೇ ಇಲ್ಲ. ನಿಮ್ ಒಳ್ಳೇದಕ್ ತಾನೇ ಹೇಳಿದ್ದು, ನನಗ್ ಯಾಕೆ ಕೊಡಿದ್ರಿ ನೀವು? ಕಲ್ಲುದಿರ್ತೇನೋ? ನಾನು ಹೊಡೆದಿದ್ ಕಲ್ಲುದಿರ್ತೇನೋ ಹೇಳೋ? ಇಲ್ಲ, ಅವನು ಹೊಡೆದಿದ್ದ ಅಂತಂದ್ರೆ ನಿನ್ನ ಕುತ್ತಿಗೆನೆ ಮುರಿದೋಗೋದು. ಅವನು ಸಾಮಾನ್ಯದವನಲ್ಲ ಕಂಡ್ರು. ಅವನು ನನ್ನ ಕೈ ಹಿಡ್ದಾಗ್ಲೇ ಗೊತ್ತಾಯ್ತು ಅವನ ಶಕ್ತಿ ಎಂತದ್ದು ಅಂತ. ಅದು ಬರೀ ಹೂವು ಹಣ ಮಾತ್ರ ಮುಟ್ಟಿದ ಕೈಯಲ್ಲ ಕಂಡ್ರು, ಕಪ್ಪಣ ಹಿಡಿದ ಕೈ. ಅವನು 5 ವರ್ಷದಿಂದ ಇಲ್ಲಿದ್ದಾನೆ. ಅದಕ್ಕಿಂತ ಮುಂಚೆ ಅವನು ಎಲ್ಲಿದ್ದ, ಏನಾಗಿದ್ದ ಅಂತ ಆ ಕೈಗೆ ಗೊತ್ತು. ಎಲ್ಲಾ ರೈತರಿಗೂ ಸಾಲ ಕೊಡೋ ನಿಮ್ ಸರ್ಕಾರ ನಮ್ಮ ಹಳ್ಳಿ ರೈತರಿಗೆ ಯಾಕೆ ಕೊಡ್ತಾ ಇಲ್ಲ? ನಿಮ್ ಹಳ್ಳಿ ರೈತರಿಗೆ ಸರ್ಕಾರದಿಂದ ಸಾಲ ಬೇಡ ಅಂತ ನಿಮ್ ಊರ್ಗೌಡ್ರೆ ಹೇಳಿದ್ರಲ್ಲ. ಹೇಳಿರ್ತಾರೆ. ಯಾಕೆಂದ್ರೆ ನೀವು ಸಾಲ ಕೊಟ್ರೆ 10% ಬಡ್ಡಿಗೆ ಅವ್ರ ಸಾಲ ಕೊಡೋಕ್ಕಾಗಲ್ವಲ್ಲ, ಅದಕ್ಕೆ ಹೇಳಿರ್ತಾರೆ. ಗೌಡ್ರು ಸಾಲ ಕೊಡ್ತಾರ, ಅದು 10% ಬಡ್ಡಿಗೆ? ಹೌದು ಸರ್. ಹೀಗೆ ಬಡ್ಡಿ ಕೊಟ್ಟೆ 90% ರೈತರ ಜೀವನ ಹಾಳಾಗಿ ಹೋಗ್ಬಿಟ್ಟಿದೆ. ತಾವು ದೊಡ್ಡ ಮನಸ್ಸು ಮಾಡಿದ್ರೆ ಬಡವರ ಅಸ್ಥಿ ಪಂಜರಾನೇ ಏಣಿ ಅಂತ ತಿಳ್ಕೊಂಡ್ರು ಆ ಗೌಡ್ರ ಹಿಂಸೆಯಿಂದ ನಮ್ಮ ರೈತರನ್ನ ಕಾಪಾಡ್ಬೋದು. ಹೇಳಿ, ನಾನೀಗ ಏನ್ ಮಾಡ್ಬೇಕು ಅಂತ? ಇದು ನನ್ನ 500 ಎಕರೆ ಜಮೀನ್ ಪತ್ರ. ಇದನ್ನ ಇಟ್ಕೊಂಡು ನಮ್ಮ ರೈತರಿಗೆ 75 ಲಕ್ಷ ರೂಪಾಯಿ ಸಾಲ ಕೊಡಿ. ಸಾಲ ತೀರಿಸಿದ್ಮೇಲೆ ನಾನು ಈ ಪತ್ರ ನಿಮ್ಮಿಂದ ಇಸ್ಕೊಂಡು ಹೋಗ್ತೀನಿ. ನೀವ್ ಹೇಳೋದಲ್ಲೂ ನ್ಯಾಯ ಇದೆ. ಇನ್ 2 ವಾರದಲ್ಲಿ ಇದಕ್ಕೆ ಸಂಬಂಧಪಟ್ಟ ಎನ್ಕ್ವೈರೀಸು ಫಾರ್ಮಾಲಿಟೀಸ್ ಮುಗಿಸಿ ಲೋನ್ ಸ್ಯಾಂಕ್ಷನ್ ಆಗೋವಾಗ ಮಾಡ್ತೀನಿ. ಚೆಕ್ ಡೈರೆಕ್ಟ್ ಆಗಿ ನಿಮ್ ಜಿಲ್ಲಾಧಿಕಾರಿಗಳಿಗೆ ಬರುತ್ತೆ, ಅವರಿಂದಾನೇ ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ತುಂಬಾ ಉಪಕಾರ ಆಯ್ತು. ನಮ್ ಜನಗಳ ಪರವಾಗಿ ನಿಮಗೆ ಕೃತಜ್ಞತೆಗಳು. ಏ ಮೂಸಾ ಸೈಕಲ್ ಶಾಪ್ ಏನೇ ಹಂಗಂದ್ರೆ? ನಮ್ದಕ್ಕೆ ಹೆಸರು ಅನ್ವರ್ ಮೂಸಾ ಅಂತ, ಶಾರ್ಟ್ ಅಂಡ್ ಸ್ವೀಟ್ ಎ ಮೂಸಾ. ಅದೇ ನಮ್ದಕ್ಕೆ ಅಂಗಡಿ ಹೆಸರು. ಅದಿರ್ಲಿ, ಈಗ ನಿಮ್ದಕ್ಕೆ ಏನ್ ಬೇಕು? ಒಂದ್ ಕೇಸರಿ ಬಾತು, ಒಂದು ಉಪ್ಪಿಟ್ಟು ಕೊಟ್ಬಿಡು. ಕೇಸರಿದು ಬಾತು ಉಪ್ಪಿಟ್ಟಿಗೆ? ಮತ್ತಿನ್ನೇನಯ್ಯ ಇಟ್ಕೊಂಡಿರೋ ಸೈಕಲ್ ಶಾಪು ಏನ್ ಕೊಡ್ಲಿ ಅಂತ ಒಳ್ಳೆ ಹೋಟ್ಲ್ ಕೇಳ್ತಾ ಇದೆಯಲ್ಲ. ಒಂದು ಸೈಕಲ್ ಬಾಡಿಗೆ ಬೇಕಾಗಿತ್ತು. ನಮ್ದಕ್ಕೆ ಮಾಫ್ ಮಾಡಿ, ಗುರ್ತು ಪರಿಚಯ ಇಲ್ಲದೆ ನಮ್ದಕ್ಕೆ ರೂಲ್ಸ್ ಯಾರಿಗೆ ಸೈಕಲ್ ಕೊಡಕ್ಕಿಲ್ಲ. ನನ್ನ ಅಂಡ್ರ ಬೇರ್ಸ್ ಅಂತ ತಿಳ್ಕೊಬೇಡ ನೀನು. ಈ ಊರಾಗೆ ಮಂಡ್ಯ ರಮೇಶ್ ಅಂತ ಅವ್ರಲ್ಲ, ಅವ್ನ್ ಸ್ವಾದ್ರ ಭಾವ. ಸೈಕಲ್ ಕೊಡ್ತಾರೆ.
ಪರಸೊತ್ತು ಅಂದ್ರೆ ಪಾಷಾಣ ಇದ್ದಾಗೆ ನಮ್ಮ ವಂಶಕ್ಕೆ ದುಡ್ಡು ಎಷ್ಟು ಹೇಳು? ಏಯ್ ನಮ್ದಕ್ಕೆ ನಿಮ್ಗೆ ಸೈಕಲ್ ಕೊಡ್ತಾರೆ, ನಿಮ್ದಕ್ಕೆ ನಮ್ಗೆ ಸೈಕಲ್ ವಾಪಸ್ ಕೊಡುವಾಗ ದುಡ್ಡು ಕೊಟ್ರೆ ಆಯ್ತು. ಇನ್ನೊಂದ್ಕಿಂತ ಹೇಳು. ನಮ್ದಕ್ಕೆ ನಿಮ್ಗೆ ಸೈಕಲ್ ಕೊಡ್ತಾರೆ, ನಿಮ್ದಕ್ಕೆ ಸೈಕಲ್ ವಾಪಸ್ ಕೊಡುವಾಗ ನಮ್ದಕ್ಕೆ ದುಡ್ಡು ಕೊಟ್ರೆ ಆಯ್ತು. ರಾಜ ವ್ಯಾಪಾರ ಕೊಡು ಮೂಸ. ಸಲಾಮ್ ಅಲೈಕುಂ. ವಾಲೇಕುಂ ಸಲಾಂ. ನಮ್ದು ಬಿರಾದ್ರಿ. ಏನ್ ಮಾಡ್ಬೇಕು ಯಜಮಾನ್ರೆ? ನನ್ ಮಗು ಬೆರಳು ಹಿಡಿದು ಮೊದಲನೇ ಅಕ್ಷರ ನೀವು ಬರ್ಸಿದ್ರೆ ನನ್ ಮಗು ಬಾಳು ಬಂಗಾರ ಆಗುತ್ತೆ. ಹೌದು ಬೇಡ ಯಜಮಾನ್ರೆ. ನೋಡಿ, ನೇಗಿಲ್ ಹಿಡಿದು ಸುಗ್ಗಿ ತುಂಬುವವರೆಗೂ ನೀವೇನ್ ಹೇಳಿದ್ರು ನಾನ್ ಮಾಡ್ತೀನಿ. ಆದ್ರೆ ಮೊದಲನೇ ಸಲ ಒಂದ್ ಮಗು ಕೈ ಹಿಡಿದು ಅಕ್ಷರಾಭ್ಯಾಸ ಮಾಡ್ಸೋಕ್ ಹೇಳ್ತಿದ್ದೀರಾ, ಅದು ಮಾತ್ರ ಬೇಡಿ. ಯಾಕೆ ಯಜಮಾನ್ರೆ? ಯಾಕೆಂದ್ರೆ ನಾನು ಏನಂತ ಹೇಳಿ, ನನ್ನ ಹೆಸರು ಬಿಟ್ಟು ನನಗೆ ಬೇರೆ ಏನೂ ಬರೆಯೋಕ್ ಗೊತ್ತಿಲ್ಲ. ಸರಸ್ವತಿ ಎದುರುಗಡೆ ನಾ ವಿದ್ಯಾಭ್ಯಾಸ ಮಾಡ್ದು ನಾನು ಹೇಗೆ ಒಂದ್ ಮಗುಗೆ ಅಕ್ಷರಾಭ್ಯಾಸ ಮಾಡಿಸ್ತೀನಿ. ದಯವಿಟ್ಟು ಅದು ಮಾತ್ರ ಬೇಡಿ. ಅಮ್ಮ, ನೀವಾದ್ರೂ ಯಜಮಾನ್ರಿಗೆ ಒಂದ್ ಮಾತು ಹೇಳಿ. ನಿಮಗ್ ಗೊತ್ತಿಲ್ವಾ ನಾನ್ ಯಾಕೆ ಬರೀತಾ ಇಲ್ಲ ಅಂತ? ನಿಮಗ್ ಗೊತ್ತಿಲ್ವಾ ನಾನ್ ಮುಟ್ಟದೇ ಇರೋ ಪೆನ್ನ ಆ ಮಗು ಮುಟ್ಟದೇ ಇದ್ರೂ ಪರವಾಗಿಲ್ಲ, ಆದ್ರೆ ನಾನ್ ಮುಟ್ಟಿರೋ ಆಯುಧಗಳನ್ನ ಆ ಮಗು ಮುಟ್ಟೋ ಹಾಗಾಗಬಾರ್ದು. ಆ ಮಗು ಯಜಮಾನ ಇದ್ದಾಗೆ ಇದ್ಬಿಡ್ಲಿ ಪರವಾಗಿಲ್ಲ, ಆದ್ರೆ ಆ ಮಗು ಶಿವನ್ ತರ ಮಾತ್ರ ಆಗ್ಲೇಬಾರ್ದು. ಯಾಕೆ ಈಗ ನ್ಯಾಯ ಮಾಡ್ತೀರಾ? ದಿನ ನಾವು ದುಡಿಯೋ ಹಣದಲ್ಲಿ ಅಸಲು ಬಡ್ಡಿ ಅಂತ ಹೇಳಿ ಮುಕ್ಕಾಲ್ ಭಾಗ ನೀವೇ ಕಿತ್ಕೊಂಡು ಹೋಗ್ತಿರಲ್ಲ, ಈಗ ಯಾವ ನ್ಯಾಯ? ಗಾಡಿ ತಗೊಳ್ಳುವಾಗ ನಮ್ಮ ಯಜಮಾನ್ರ ಹತ್ರ ದಿನ ಹಣ ಕೊಡ್ತೀನಿ ಅಂತ ತಾನೇ ಇಸ್ಕೊಂಡಿದ್ದು. ಅದಕ್ಕೋಸ್ಕರ 10% ಬಡ್ಡಿ ಗಿಡ್ಡಿ ಇಲ್ಲ, ನನಗೆ ಗೊತ್ತಿಲ್ಲ. ನಮ್ಮ ಯಜಮಾನ್ರು ಇಷ್ಟಿಷ್ಟು ಹಣ ವಸೂಲಿ ಮಾಡ್ಬೇಕು ಅಂತ ಹೇಳಿದಾರೆ, ಮಾಡ್ತಾ ಇದ್ದೀನಿ. ಗಾಡಿ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಗಾಡಿ ಹೊತ್ಕೊಂಡು ಹೋಗ್ತೀನಿ. ಕೊಟ್ಬಿಡ್ತೀವಿ. ಈ ತರ ಹೇಳ್ತಿಲ್ಲದಕ್ಕಿಂತ 10% ಬಡ್ಡಿ ಕೊಡೋದೇ ಒಳ್ಳೇದು. ಅರ್ಧ ಕೆಜಿ ಟೊಮೆಟೊ ಕೊಡಿ. ನಮ್ಮ ಅಂಗಡಿಲಿ ವ್ಯಾಪಾರ ಮುಗಿದ ಮೇಲೆನೆ ಈ ಅಂಗಡಿಲಿ ವ್ಯಾಪಾರ ಮಾಡ್ಬೇಕಂತ ಗೊತ್ತಿಲ್ವಾ ನಿನ್ಗೆ? ನಾನ್ ಯಾರು ಗೊತ್ತಾ? ಇನ್ಸ್ಪೆಕ್ಟರ್ ಹೆಂಡತಿ. ಇನ್ಸ್ಪೆಕ್ಟರ್ ಏನು ಕಮಿಷನರ್ ಬಂದ್ರು ನಮ್ಮ ಅಮ್ಮವ್ರನ್ನ ಏನು ಮಾಡಕ್ಕಾಗಲ್ಲ. ಮೊದ್ಲು ನಮ್ಮ ಅಂಗಡಿ ವ್ಯಾಪಾರ ಮುಗಿಬೇಕು. ನಮ್ಮ ಅಂಗಡಿ ವ್ಯಾಪಾರ ಆದ್ಮೇಲೆ ನೀವ್ ವ್ಯಾಪಾರ ಮಾಡ್ಕೋಬೇಕು. ಯಾರಾದ್ರೂ ನಮ್ಮ ವ್ಯಾಪಾರಕ್ಕೆ ಅಡ್ಡ ಬಂದ್ರೆ ನನ್ ಮಕ್ಕಳ ಕತ್ತರಿಸಾಕ್ಬಿಡ್ತೀನಿ. ಅಲ್ರಿ, ವ್ಯಾಪಾರ ಮಾಡಿದ್ರೆ ನೀವು ಹೊಡಿತೀನಿ ಅಂತೀರಾ, ನಾನ್ ದಿನ 10% ಬಡ್ಡಿ ಕಟ್ಲಿಲ್ಲ ಅಂದ್ರೆ ಚಿಕ್ಕ ತಳಿ ಬಂದು ಹೊಡಿತಾರೆ. ದಿನ ಹೊಡ್ಸ್ಕೊಂಡು ಸಾಯೋದೆ ನಮ್ ಕರ್ಮ ಆಗೋಯ್ತಲ್ರಿ. ಯಾರ ಚಿಕ್ಕಣಿ ಆ ದೊಡ್ಡ ಯಜಮಾನನೇ ಬಂದ್ರು ಏನು ಮಾಡ್ಕೊಳಕ್ಕಾಗಲ್ಲ. ಇವ್ರ ವ್ಯಾಪಾರ ನಾನ್ ನೋಡ್ಕೋತೀನಿ, ನಿಮ್ಮ ವ್ಯಾಪಾರ ನೀವು ಮಾಡ್ಕೊಳ್ಳಿ. ಆಯ್ತು ದಣಿ. ಏನ್ರು ಗಲಾಟೆ? ಯಾವ ನಾನು ಗಲಾಟೆ ಮಾಡ್ತಾ ಇರೋದು? ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನಿನ್ನ? ಸಾಲ ತಗೊಂಡು ಬಡ್ಡಿ ಕೊಡ್ಲಿಲ್ಲ ಅಂತ ಅವತ್ತು ಟ್ರಾವೆಲ್ಸ್ ಅವ್ರನ್ನ ಹೊಡೆದಿದ್ಯಾ?
ಕೊಟ್ಟಿರೋ ಸಾಲನ ವಾಪಸ್ ಕೊಡ್ಲಿಲ್ಲ ಅಂತ ಆಟೋದವ್ರನ್ನ ಹೊಡೆದಿದ್ಯಾ. ಈಗ ಈ ಮಾರ್ಕೆಟ್ ಅಲ್ಲಿ ಶುರು ಹಚ್ಕೊಂಡಿದ್ಯಾ. ಇದುವರೆಗೂ ನಾನಿನ್ನ 17 ಸಲ ಒಳಗಡೆ ಹಾಕಿದ್ದೀನಿ. ಆದ್ರೆ ಈ ಸಲ ಒಳಗಡೆ ಹಾಕಿದ್ರೆ ಸಾಯವರೆಗೂ ಆಚೆ ಬರಬಾರ್ದು, ಹಾಗೆ ಮಾಡ್ಬಿಡ್ತೀನಿ. ನಾವು ಸಾಲ ಕೊಟ್ಟೋರಿಂದ ದಿನ ಬಡ್ಡಿ ವಸೂಲಿ ಮಾಡೋಕೆ ಪೊಲೀಸ್ನವರಿಂದ ಸಾಧ್ಯನಾ? ಆ ಕೆಲಸ ನೀವು ಮಾಡೋದಾದ್ರೆ ಈ ಕೆಲಸ ನಾ ಬಿಟ್ಬಿಡ್ತೀನಿ. ಓ ನೀವಾ? ಈಗ್ಲೇ ಅಮ್ಮವ್ರು ಬೇಜಾರಲ್ಲಿದ್ದಾರೆ. ಹೋಗಿ ಹೋಗಿ. ನಾನ್ ಬಂದಿರೋದು ನಿಮ್ಮಮ್ಮವ್ರು ನೋಡಕ್ಕಲ್ಲ, ನಮ್ಮ ಅಣ್ಣನ್ ನೋಡಕ್ಕೆ. ಎಷ್ಟೇ ಆದ್ರೂ ನೀವು ವಿಧವೆ ಈ ಮನೆ ಕಾಲಿಡೋದು ನಮ್ಮ ಅಮ್ಮವ್ರಿಗೆ ಹಿಡ್ಸೋದಿಲ್ಲ. ನಮ್ಮ ಅಣ್ಣನಿಗೆ ಸ್ವಲ್ಪ ಹೇಳ್ತೀರಾ ನಾನ್ ಬಂದಿದ್ದೀನಿ ಅಂತ? ಆಯ್ತು. ಯಜಮಾನ್ರೆ, ನಿಮ್ಮ ನೋಡೋದಿಕ್ಕೆ ನಿಮ್ ತಂಗಿ ಬಂದಿದ್ದಾರೆ, ಕರ್ಕೊಂಡ್ ಬರ್ಲಾ? ಅವಳು ಗಂಡ ಸತ್ತು ಇನ್ನು 1 ವಾರ ಆಗಿಲ್ಲ, ಆಗ್ಲೇ ಇಲ್ಗೆ ಯಾಕೋ ಬಂದ್ಲು? ಅವಳು ನಿಂತಿರೋ ಜಾಗನ ನೀರ್ ಹಾಕಿ ತೊಳಿ, ಇಲ್ಲ ಅಂದ್ರೆ ರೋಗಿ ಆಗಿರೋ ನನ್ ಗಂಡನ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗುತ್ತೆ. ನನ್ ಹಣೆಯಲ್ಲಿ ಕುಂಕುಮ ಇಲ್ಲ ಅಂದ್ರೆ ನಾನು ಜೀವಂತವಾಗಿರಲ್ಲ. ಹಣೆಯಲ್ಲಿ ಕುಂಕುಮ ಇಲ್ದೇ ಇರೋ ಯಾವ ಹೆಣ್ಣು ಈ ಮನೆ ಹೊಸ್ಲನ್ನ ತುಳಿಬಾರ್ದು. ಅವಳಿಗೆ ನೀರೆಚ್ಚಿ ಓಡ್ಸು. ಏನ್ರೋ ಇದು? ಅಮ್ಮ, ಮಾರ್ಕೆಟ್ ನಲ್ಲಿ ವ್ಯಾಪಾರ ಎಲ್ಲ ಆ ಯಜಮಾನ್ರ ಕಡೆ ಟರ್ನ್ ಆಗುತ್ತಮ್ಮ. ಏನ್ ಹೇಳ್ತಿದ್ದೀರಾ? ಆ ಯಜಮಾನಂಗೂ ಇದಕ್ಕೂ ಏನ್ ಸಂಬಂಧ? ಅಮ್ಮ, ಆ ಯಜಮಾನ್ರು ಕೊಟ್ಟಿರೋ ಸಾಲನ ವಸೂಲಿ ಮಾಡೋದಕ್ಕೋಸ್ಕರ ಆ ಚಿಕ್ಕ ದಣಿ ನಮ್ಮನ್ನೆಲ್ಲ ಹೊಡೆದು ನಮ್ ವ್ಯಾಪಾರನೆಲ್ಲ ಅವ್ರ ಕಡೆ ತಿರ್ಸ್ಕೊಂಡ್ಬಿಟ್ರಮ್ಮ. ಚಿಕ್ಕ ದಣಿ ಅಂದ್ರೆ? ಆ ದೊಡ್ಡ ಯಜಮಾನ್ರ ಆಯುಧಾನೆ ಈ ಚಿಕ್ಕ ದಣಿಮ. ನೋಡ್ತಾ ಇದೆ, ಚಿಕ್ಕ ದಣಿ ಏನ್ ಬಂತು, ಆ ದೊಡ್ಡ ಯಜಮಾನನ್ನೇ ಸರ್ವನಾಶ ಮಾಡ್ತೀನಿ. ನಾನು ಯಾರ ಹತ್ರನೂ ಪತ್ರ ಬರ್ಸ್ಕೊಂಡು ಸಾಲ ಕೊಟ್ಟಿಲ್ಲ. ಯಾಕೆಂದ್ರೆ ನನ್ನ ಹಣ ಭದ್ರವಾಗಿ ವಾಪಸ್ ತರೋಕೆ ನೀನಿದೆಯಲ್ಲ. ಎಲ್ಲ ಅಂಗಡಿಗೆ ಹೋಗಿ ಬಿಡದೆ ವಸೂಲಿ ಮಾಡ್ಕೊಂಡು ಬಂದಿದ್ಯಾ? ತಗೋ, ಇದು ನಿನ್ನ ಭಾಗ. ಏನ್ ಸರ್ ನೀವು ತಿನ್ನೋ ಒಂದಲ್ಲಿ ನಂದು ಬೇರೆ ನಿಂದು ಬೇರೆ ಅಂತ ನೀವು ಯಾವತ್ತಾರು ಭೇದ ಭಾವ ಮಾಡಿದೀರಾ? ಈ ಹಣದ ವಿಷಯದಲ್ಲಿ ಯಾಕೆ ನನ್ನ ದೂರ ಇಡ್ತಾ ಇದ್ದೀರಾ? ನನ್ನ ಹಣ ಕೇಳಿ ನೀವು ಯಾವತ್ತಿಲ್ಲ ಅಂತ ಹೇಳಿದೀರಾ. ನನ್ನ ತಂಗಿನ ಓದಿಸ್ತಾ ಇದ್ದೀರಾ. ಅದಕ್ಕಿಂತ ನಂಗೆ ಇನ್ನೇನ್ ಬೇಕು ಹೇಳಿ? ನಾನು ಕೊಡೋ ದುಡ್ಡನ್ನ ಯಾವತ್ತಪ್ಪ ತಗೊಂಡಿದ್ಯಾ ನೀನು? ಸರಿ ಬಿಡು, ಈ ದುಡ್ಡು ಮಾಮೂಲಿ ತರ ನಿನ್ನ ಅಕೌಂಟ್ಗೆ ಹಾಕ್ತೀನಿ. ನೀವಾ? ನಾನೇ. ಏನ್ ಹೇಳಿದ್ರಿ ನೀವು? ತಿನ್ನೋ ಅನ್ನದಲ್ಲಿ ಭೇದ ಭಾವ ಮಾಡ್ಲಿಲ್ಲ, ಹಣದ ವಿಷಯದಲ್ಲಿ ಬೇರೆ ಮಾಡ್ತಿದ್ದೀರಿ ಅಂದ್ರೆ. ನಮ್ ತಂದೆ ತಿಂದ್ರೆ ನಿಮ್ ಹೊಟ್ಟೆ ತುಂಬುತ್ತಾ? ನಮ್ಮಪ್ಪ ಏನ್ ನಿಮ್ ತಂಗಿನ ಬಿಟ್ಟಿ ಓದಿಸ್ತಾ ಇಲ್ಲ. ನಿಮ್ ದುಡ್ಮೆ ಕೊಡ್ಬೇಕಾದ ಸಂಬಳದಲ್ಲೇ ನಿಮ್ ತಂಗಿನ ಓದಿಸ್ತಾ ಇದ್ದಾರೆ. ಅಂದ್ಮೇಲೆ ನಿಮ್ ತಂಗಿನ ನೀವ್ ತಾನೇ ಓದಿಸ್ತಾ ಇದ್ದೀರಾ. ಪ್ರತಿ ಸಲ ರಜಾ ಬಂದಾಗ ನಾನ್ ನನ್ನ ತಂಗಿನ ಹೊರಗಡೆ ಟೂರ್ ಕರ್ಕೊಂಡು ಹೋಗ್ತೀನಲ್ಲ, ಅದಕ್ಕೆಲ್ಲ ಯಜಮಾನ್ರ ತಾನೇ ಹಣ ಕೊಡ್ತಾರೆ. ನೀವ್ ವಸೂಲಿ ಮಾಡ್ಕೊಡೋ ದುಡ್ಡಲ್ಲಿ ಅವ್ರು ನಿಮಗ್ ಕೊಡೋದು ಕಡಿಮೆನೆ. ನಮ್ಮಪ್ಪ 10 ರೂಪಾಯಿ ಕೊಟ್ರೆ ನಿಮ್ಮ ಬಲ ಅದನ್ನ 100 ರೂಪಾಯಿ ಹಾಕಿ ಸಂಪಾದನೆ ಮಾಡ್ಕೊಡುತ್ತೆ. ಸಾಕು ಸಾಕು, ನನಗೆ 10, 100 ಅಂತ ಲೆಕ್ಕ ಹೇಳಿ ಕಕ್ಕ ಬೆಕ್ಕಿ ಮಾಡ್ಬೇಡಿ. ಎಲ್ರು ದೇವ್ರ ಹುಂಡಿಲಿ ಹಣ ಹಾಕ್ತಾರೆ. ಅದ್ ಯಾರಿಗೋಸ್ಕರ? ಅಲ್ಲಿ ಕೆಲಸ ಮಾಡೋರ್ಗೋಸ್ಕರನಾ? ಅಲ್ಲ, ದೇವ್ರಿಗೋಸ್ಕರ. ಹಾಗೆ ಜನ ಹಣದ ಜೊತೆ ಬಡ್ಡಿ ವಾಪಸ್ ಕೊಡ್ತಾರೆ. ಅದ್ ಯಾರಿಗೋಸ್ಕರ? ನನಗೋಸ್ಕರ ಅಲ್ಲ, ಯಜಮಾನ್ರಿಗೋಸ್ಕರ. ಲಕ್ಷ್ಮಿ, ನಾನೇನ್ ಪುಣ್ಯ ಮಾಡಿದಿನೋ ನನಗೆ ಗೊತ್ತಿಲ್ಲ. ನೀನ್ ನನಗೆ ಒಳ್ಳೆ ಮಗಳನ್ನ ಹೆತ್ಕೊಟ್ಟಿದೀಯ. ಆ ದೇವ್ರು ಮೋಸ ವಂಚನೆ ಅರಿದಿರೋ ಸಿಂಹನೇ ಕೊಟ್ಟಿದ್ದಾನೆ. ಅಮ್ಮ, ನಮ್ಮ ಹತ್ರ ಕೆಲಸ ಮಾಡೋ ರಾಮಸ್ವಾಮಿ ಮಗಳನ್ನ ನಿಮ್ ಮಗ ಹೊತ್ಕೊಂಡೋಗ್ಬಿಟ್ರಮ್ಮ. ಅವನು ಗಂಡ್ಸು, ಅದಕ್ಕೆ ಹೊತ್ಕೊಂಡೋದ. ನನ್ನ ಮಗನ್ ಬಗ್ಗೆ ನನ್ನ ಹತ್ರನೇ ಜಾಡಿ ಹೇಳೋದಿಕ್ಕೆ ಎಷ್ಟೋ ಧೈರ್ಯ ನಿನ್ಗೆ? ನಿಮ್ ಮಗ ಈಚೀಚೆಗೆ ಹೆಂಗಸ್ರ ವಿಷಯದಲ್ಲಿ ತುಂಬಾ ಮೋಸ ನಡ್ಕೋತಾರೆ. ಅದಕ್ಕೆ ಅವ್ರಿಗೊಂದು ಮೂಗದಾರ ಹಾಕ್ಬಿಟ್ರೆ. ಅರ್ಥ ಆಯ್ತು. ಯಾರಿಗ್ ಮೂಗ್ದಾರ ಹಾಕ್ಬೇಕು, ಯಾರನ್ ಯಾರಿಗ್ ಗಂಟ್ ಹಾಕ್ಬೇಕು ಅನ್ನೋದು
ಚೆನ್ನಾಗಿ ಅರ್ಥ ಆಯ್ತು. ಬನ್ನಿ. ಯಜಮಾನ್ರೆ, ನನಗೊಂದು ಆಸೆ ಹೇಳ್ಬೋದಾ? ದೇವರ ದಯದಿಂದ ನನಗೇನು ಕಡಿಮೆ ಇಲ್ಲ. ಬೇಕಾದಷ್ಟು ಹಸುಗಳಿದೆ, ಕಾಂಪ್ಲೆಕ್ಸ್ ಇದೆ, ಮಾರ್ಕೆಟ್ ಇದೆ. ದಿನಕ್ಕೆ ಕಡಿಮೆ ಅಂದ್ರು 50,000 ರೂಪಾಯಿ ಇನ್ಕಮ್ ಇದೆ. ನನ್ನ ಮಗನೂ ಓದ್ ಮುಗಿಸಿ ಬಂದಿದ್ದಾನೆ. ಒಂದ್ ಒಳ್ಳೆ ಕಡೆ ಹೆಣ್ಣು ನೋಡಿ ಮದ್ವೆ ಮಾಡ್ಬೇಕು ಅನ್ನೋದೇ ನನ್ನ ಆಸೆ. ನಿಮ್ ಮಗಳನ್ನ ನೋಡ್ತಾ ಇದ್ರೆ ನಾನ್ ಸೊಸೆ ನೋಡಿದಷ್ಟು ಸಂತೋಷ ಆಗ್ತಾ ಇದೆ. ಹಸುಗಳಿಗೆ ಅರ್ಶಿನ ಕುಂಕುಮ ಇದ್ದ ಈ ಕೈಗಳಿಂದ ನನ್ನ ಮನೆ ದೀಪ ಬೆಳಗಿಸ್ಬಿಟ್ರೆ ನನಗಿನ್ನೂ ತುಂಬಾ ಸಂತೋಷ ಆಗತ್ತೆ. ನಿಮ್ಗೆ ಒಬ್ಬ ಮಗ ಇದ್ದಾನೆ ಅನ್ನೋ ವಿಷಯನೇ ನನಗೆ ಗೊತ್ತಿರ್ಲಿಲ್ವಲ್ಲ. ಅವನ್ನ ನಾನು ಇಲ್ಲಿ ಬೆಳೆಸ್ಲಿಲ್ಲ, ಅವ್ರ ಅಜ್ಜಿ ಮನೇಲಿ ಬೆಳೆಸ್ದೆ. ಡಿಗ್ರಿ ಮುಗಿದ್ಮೇಲೆ 1 ವರ್ಷದಿಂದ ಇಲ್ಲೇ ಇದ್ದಾನೆ. ಯಜಮಾನ್ರೆ, ನನಗೇನು ಈ ಸಂಬಂಧ ಚೆನ್ನಾಗಿರುತ್ತೆ ಅನ್ಸುತ್ತೆ. ಎಲ್ಲ ಶುಭ ಕಾರ್ಯನು ನಿಮ್ ಕೈಯಿಂದಾನೆ ಮಾಡಿಸ್ಬೇಕು ಅಂತ ಆಸೆ ಪಟ್ಟು ನಿಮ್ಗೆ ಇಷ್ಟೊಂದು ಮರ್ಯಾದೆ ಕೊಟ್ಟಿದ್ದಾರೆ. ಅಂದ್ಮೇಲೆ ಖಂಡಿತ ಅಮ್ಮ ಅವ್ರನ್ನ ಚೆನ್ನಾಗಿ ನೋಡ್ಕೋತಾರೆ. ನಾನು ಇವ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಮುಂಚೆನೆ ಇವನ್ ತೀರ್ಮಾನ ಮಾಡಿದಾನೆ. ಅಂದ್ಮೇಲೆ ಮುಗಿದು ಹೋಯ್ತು. ಎರಡನೇ ಮಾತೆ ಇಲ್ಲ. ನನಗೂ ಒಪ್ಪಿಗೆನೆ. ಒಂದ್ ಒಳ್ಳೆ ದಿನ ನೋಡಿ ನಿಶ್ಚಿತಾರ್ಥ ಮುಗಿಸೋಣ.